ಬೀದರ್ ಹುಡುಗಿ ಸೇತುವೆ ಜಲಾವೃತ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಗಾಂವ್ ಕಾಪೂರ್ ವಾರ್ಡ್ ದೇನ್ ಚಿಂಚೋಳಿ ಹಾಗೂ ಮಾರ್ಗ ಸಂಪೂರ್ಣ ಜಲಾವೃತ. ಬೀದರ್ ಜಿಲ್ಲೆಯಲ್ಲಿ ಪೂರ್ತಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ಸಂಬಂಧಪಟ್ಟ ಜಿಲ್ಲಾಡಳಿತ ಹಾಗೂ ಸೂಕ್ತ ಪರಿಹಾರಕ್ಕಾಗಿ ಸಾಮಾಜಿಕ ಕಾರ್ಯಕರ್ತ ಭೀಮರೆಡ್ಡಿ ಮನವಿ. ರೈತರಿಗೆ ಪರಿಹಾರ, ರಸ್ತೆ ರಿಪೇರಿ, ಹಳ್ಳ ಕೊಳ್ಳಗಳಿಗಾಗಿ ರಿಪೇರಿ ಸರ್ಕಾರಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೆ ಭೀಮರೆಡ್ಡಿ ಸಿಂದನಕೇರ ಸಾಮಾಜಿಕ ಕಾರ್ಯಕರ್ತ ಮನವಿ ಮಾಡಿದ್ದಾರೆ. ವರದಿ ಶ್ರೀಮಂತರಾವ್ ಇಂಚೂರೆ. ಸಂಬಂಧಪಟ್ಟ ಜಿಲ್ಲಾಡಳಿತ ಮತ್ತೆ ಏನೇನು ಹಳ್ಳ ಕಳ್ಳಗಳು ಬ್ರಿಡ್ಜ್ಗಳು ಎಲ್ಲ ಒಡೆದೋಗಿದೆ, ಸರಿಪಡಿಸಬೇಕು ಆದಷ್ಟು ಬೇಗನೆ. ಮತ್ತು ರೈತರಿಗೆ ಅನುಕೂಲ ಆಗಬೇಕು. ಏನು CM ಫಂಡಿಂದ ಬಂದಿದೆ ಹಣ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಬೇಕು. ಮತ್ತು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಸಂಚಾರಕ್ಕೆ ಸಮಸ್ಯೆಗೆ ಒಂದು ಪರಿಹಾರ ಹುಡುಕೊಡಬೇಕು ಜಿಲ್ಲಾಡಳಿತ. ಮತ್ತು ಇಂಥ ಮಳೆಯಲ್ಲಿ ಸ್ವಲ್ಪ ಎಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಎಲ್ಲೆಲ್ಲಿ ಏನೇನು ಅನಾಹುತ ಸ್ವಲ್ಪ ಅದನ್ನು ಪರಿಶೀಲನೆ ಮಾಡಬೇಕು. ಯಾಕೆಂದರೆ ಇದು ಮಳೆ ತುಂಬ ಇನ್ನೂ 2-3 ದಿವಸ ಇದೆ ಅಂತೇಳಿ ಹವಾಮಾನ ಇಲಾಖೆ ಹೇಳಿದೆ. ಸೊ ಹೀಗಾಗಿ ನಾನು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀನಿ, ಯಾವುದೇ ರೀತಿ ಅನಾಹುತ ಆದರೆ ಅದಕ್ಕೆ ತಕ್ಷಣವೇ ಸ್ಪಂದಿಸುವಂಥ ಕೆಲಸ ಮಾಡಿ ಒಂದು ಹೆಲ್ಪ್ಲೈನ್ ನಂಬರ್ ಅಂತ ಒಂದು ತೆಗೆದರೆ ತುಂಬ ಒಳ್ಳೆಯದಾಗುತ್ತೆ ಬೀದರ್ ಜನಕ್ಕೆ. ಮತ್ತು ಏನು ಇದು ಹುಡುಗಿ ಬ್ರಿಡ್ಜ್ ಏನಿದೆ, ಹುಡುಗಿಯಿಂದ ನಂದಗಾಂವ್ ಮಲ್ಕಾಪುರ್ ವಾಡಿ ಬೇಚಿಂಚೋಳಿ ಬೀದರ್ ಹೋಗೋ ಮಾರ್ಗ ಫುಲ್ಲು ಜಲಸೆ ತುಂಬಿದೆ. ಸೊ ಹೀಗಾಗಿ ಸರ್ಕಾರ ಎಚ್ಚೆತ್ಕೊಂಡು ಬೇಗನೆ ಇದಕ್ಕೆ ಒಂದು ಇದು ಮಾಡಬೇಕು. ಈಗಾಗಲೇ ಪೊಲೀಸ್ ಕೂಡ ಅಲ್ಲಿ ಬಂದು ಕಾವಲು ಆಗಿದ್ದಾರೆ. ಸೊ ಅವರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಮತ್ತು ಜಿಲ್ಲಾಡಳಿತ ಅದಕ್ಕೆ ಏನಿದೆ ಸೂಕ್ತ ಕ್ರಮ ತಗೋಬೇಕಂತ ವಿನಂತಿ.